ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಈಗ ಪಾರ್ಕಿಂಗ್ ನಿಗದಿ ಪ್ಲೇಸಲ್ಲಿ ಹೇಳ್ಬಿಡ್ರಿ, ಇಲ್ಲಿ ಹೇಳ್ರಿ. ಈ ಪ್ರಮೈಸಲ್ಲಿ ಎಲ್ಲಿ ಹಚ್ಚಿರಿ ನಂದೇ ಅಂತ ನೋಡ್ರಿ. ಇಲ್ಲಿಂದ ಇಲ್ಲಿ ಮಟ್ಟ ಇಲ್ಲಿ ಹಚ್ಚಕ್ಕೆ ಕೊಡ್ಲಿಲ್ಲ ಆ ಪ್ರಮೈಸಲ್ಲಿ ಬೇಕಾದಲ್ಲಿ ಹಚ್ಚಿ ಬರ್ರಿ. ನಿಮಗೆ ಪಾರ್ಕಿಂಗ್ ಅಮೌಂಟ್ ಕೊಡಬೇಕಂತ ಚೀಟಿ ತೊಗೊಂಡು ಅಲ್ಲಿ ತನಕ ಹೊರಗೆ ಹಚ್ಚಿ ಬಂದಿಲ್ಲ. ಅದು ಹೇಳ್ತಾರೆ ಕರೆಕ್ಷ ರದ್ದೆ ಮಾಡಿಬಿಡ್ರಿ ಸರ್. ಇಲ್ಲ, ಅದು ಪಾರ್ಕಿಂಗ್ ರದ್ದೆ ಮಾಡತ್ ಹೇಳಿವ್ರಿ. ಅದು ಪಾರ್ಕಿಂಗ್ ರದ್ದೆ ಮಾಡತ್ ಹೇಳಿವಿ. ರದ್ದೆ ಮಾಡಿ ರೊಕ್ಕ ತಗೊಳ್ತಾರೆ. ಸವಿಸ್ತರವಾಗಿ ಡಿಸ್ಕಷನ್ ಆಯ್ತು. ನೀವು ಬರೋಕ್ಕಿಂತ ಮುಂಚೆ ಚರ್ಚೆ ಅಲ್ರಿ, ರದ್ದು ಮಾಡಿಸಿರೋದು ಹೇಳಿದ್ ರದ್ದು ಮಾಡತ್ತೆ ಮನೆಗೆ ಕೊಟ್ಟಿವಿ. ನಮಗಲ್ಲ ಸರ್, ನಿಮ್ಗೆ ಹೋಗ್ತದ ಬೇಕಾಗಿಲ್ರಿ ಸರ್ ನಮ್ಗೆ ಸರ್ಕಾರಕ್ಕೆ. ಅಲ್ಲ, ಅದು ಹೇಳಿ ಮನವಿದ ಕೊಟ್ಟೆ ಬಿಟ್ಟಿವಿ, ರದ್ದು ಮಾಡ್ರಿ ಅಂತ ಹೇಳಿ. ಪಾರ್ಕಿಂಗ್ ಸರ್ ಸ್ವಲ್ಪ ರಿಫಾರ್ಮ್ಸ್ ಆಗಬೇಕು ಅಂದ್ರೆ ಸ್ವಲ್ಪ ಏನು ಕಷ್ಟಪಡಬೇಕು. ಆಮೇಲೆ ಇದೆಲ್ಲ ಮಾಡೋದ್ರಿಂದ ಗಾಡಿ ಹಚ್ಚಿ ಬಂದ್ ಮಾಡೋದು, ಆಂಬುಲೆನ್ಸ್ ಈಸಿ ಬರ್ತಿದೆ, ಪೇಷಂಟ್ಗೆ ಈಸಿ ಹೋಗೋದಾಗೈತಿ, ಸ್ವಚ್ಛ ಆಗೈತಿ. ನೀವು ಪಾರ್ಕಿಂಗ್ ಮಾಡೋದ್ರ ಉದ್ದೇಶ ಏನಪ್ಪ ಅಂತಂದರೆ, ಈಗ ಬಡವ್ರು ಯಾರು ಗಾಡಿ ತುಂಬ ಬರೋದಿಲ್ಲ. ಪಾರ್ಕಿಂಗ್ ಅಂತ ಹೇಳಿ ಇಲ್ಲೊಂದು ಮಾಡ್ರಿ, ಅಲ್ಲೊಂದು ಮಾಡ್ರಿ, ಅವ್ ಎಲ್ಲಿ ಹಚ್ಚಬೇಡ. ಅವರು ಟೆಂಡರ್ ಕರೆದಿ ಫೋನ್ ಬಿಡ್ರಿ. ಈಗ ಒಂದು ಸಾಲಿ ನಮ್ಮ ಇವರು ಸರ್ ಹೆಸರು ಬರ್ತೀನಿ, ಸೋಲಾಪುರ ಸರ್ ಹೇಳ್ತಾರಪ್ಪ ಅಂದ್ರೆ, ಈಗ ಅವ್ರ ಅಬ್ಸರ್ವೇಷನ್ ನಮ್ಮ ಅಬ್ಸರ್ವೇಷನ್ ಏನಪ್ಪ ಅಂದ್ರೆ, ಬಂದ ಪೇಷಂಟ್ಗಳಿಗೆ ನಿಮ್ಮ ಸಿಸ್ಟರ್ಗಳಿಗೆ ಚಲೋ ಮಾತಾಡ ಕೇಳಿ. ನಾ ಪ್ರತಿ ಮೀಟಿಂಗ್ನಾಗ ಹೇಳ್ತೀನಿ, ನೀವು ಸೂಪರ್ವೈಸರ್ಸ್ ನೀವು ಕೂಡ ಬಂದ ರೋಗಿಗಳಿಗೆ ನಾನು ಆ ಜಾಗದಾಗ ನಾ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಪ್ಪ, ಬರ್ರಿ ಕೊಡ್ರಿ ಯಾವ ಹಂಗಂತ ಬಿಹೇವಿಯರ್ ಚೇಂಜಸ್ಸನ್ನು ಕಲಿಸ್ರಿ ಅಂತ ಅವ್ರಿಗೆ ರಿಕ್ವೆಸ್ಟ್. ಇದು ನಿಜವಾಗ್ಲೂ ಒಳ್ಳೇದಿದೆ. ನೀವು ಕೂಡ ನೀವೆಲ್ಲ ಸ್ಟಾಫ್ಗಳಿಗೆ ಇದನ್ನು ಅವ್ರಿಗೆ ಮನವರಿಕೆ ಮಾಡೋದು. ಎರಡೇ ಹೇಳಿದಪ್ಪ ಅಂದರೆ, ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಭಾಳ. ಮೊಬೈಲ್ ತೆಗೆದಿಲ್ಲ ಕೇಳಿದ್ರೆ ಬಂದಮೇಲೆ ಹೋಗಿ, ಹೌದಾ? ಸೊ ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದರೆ, ನಾವೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇಲ್ಲಿ. ಒಂದು ಲೇಬರ್ ವಾರ್ಡಲ್ಲಿ ಒಬ್ಬಳು ತಾಯಿ ತಮ್ಮ ಮಗಳಿಗೋಸ್ಕರ ಅಲ್ಲಿ ಬರೆದಾಡ್ತಾ ಇದ್ಲು. ನಾವು ಹೋಗಿದ್ವಿ, ಆ್ಯಕ್ಚುಲಿ ಬೇರೆ ವಿಷಯಕ್ಕೆ ಬಂದಿದ್ವಿ ಇಲ್ಲಿ. ನಾವು ಅಲ್ಲಿ ಹೋದಾಗ ಲೇಬರ್ ವಾರ್ಡ್ ಇರುವಂಥ ನಿಮ್ಮಂಥ ಸಿಸ್ಟರ್ಸು ಒಂದು 5 ದಿವಸ ವೇಟ್ ಮಾಡಿದ್ರೆ ಅವಳೇನು ಸಾಯಂಗಿಲ್ಲ ಅಂತ ಈ ಒಂದು ಶಬ್ದ ಬಳಸಿದ್ಲು ಅವಳು ನರ್ಸು ಅಲ್ಲಿ ಅವರು ಹೊರಗಡೆ ಬಂದು ಸಾರಿ ಕೇಳೋರ್ಗೆ ಅವ್ರಿಗೆ ಬಿಡಲಿಲ್ಲ ನಾವು. ಸೊ ಅದು ತಪ್ಪು. ಆ ಥರ ನೀವು ಪೇಷಂಟ್ ಜೊತೆ ಯಾರೂ ಮಾತಾಡಬಾರ್ದು. ರಿಕ್ವೆಸ್ಟ್ ಯಾಕಂದ್ರೆ ಎಲ್ಲಾನು ಬಿಟ್ಟು ಅವ್ರು ಇಲ್ಲಿ ಜಿಲ್ಲಾ ಆಸ್ಪತ್ರೆ ಬರ್ತಾರೆ ಅಂತಂದ್ರೆ ಇಲ್ಲೊಂದು ಮಾನವೀಯತೆ ಅದ ಅಂತ ಅನ್ಕೋತಾರೆ. ಇಲ್ಲಿ ನೀವು ಇಲ್ಲಿ ಬಂದು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಮೊದಲಿನ ಪರಿಸ್ಥಿತಿ ನೋಡಿದ್ರೆ ಆಗಿನದಕ್ಕೂ ಮತ್ತು ಈಗಿನ ಒಂದು ವ್ಯವಸ್ಥೆಗೆ ಬದಲಾವಣೆ ಆಗಿದೆ. ಸಾಕಷ್ಟು ಸುಧಾರಣೆಗೆ ತಂದಿದ್ದಾರೆ. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶಿವಾನಂದ ಮಾಸ್ತಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇನ್ನೂ ಕೆಲವೊಂದು ನ್ಯೂನತೆಗಳು ಕಂಡು ಬಂದವು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮೊದಲ ಯಾರೂ ದುಡ್ಡು ತೊಗೋತಿದ್ದಿಲ್ಲ. ಆದರೆ ಇತ್ತೀಚೆಗೆ ಅವರೇನೋ ಟೆಂಡರ್ ಕರೆದಿದ್ದೆವು. ದ್ವಿಚಕ್ರ ವಾಹನಗಳಿಗೆ 5 ರೂಪಾಯಿ ಮತ್ತು 4 ಚಕ್ರ ವಾಹನಗಳಿಗೆ 10 ರೂಪಾಯಿ ಅಂತ ಹೇಳ್ತಾರೆ. ಅದು ಬಡ ರೋಗಿಗಳಿಗೆ ತೊಂದರೆ ಆಗ್ತದೆ. ಅದನ್ನು ಕೂಡಲೇ ರದ್ದುಪಡಿಸ್ಬೇಕಂತಕ್ಕಂಥದ್ದು ನಾವು ಈಗಾಗಲೇ ಒತ್ತಾಯ ಮಾಡಿದ್ದೇವೆ. ಅದ್ರ ಜೊತೆಗೆ ಕೌಂಟ್ರ್ಗಳನ್ನು ಹೆಚ್ಚಿಗೆ ಮಾಡಬೇಕು. ಯಾಕಂದರೆ ಸುಮಾರು 2,500 3,000 ರೋಗಿಗಳು ಪ್ರತಿನಿತ್ಯ ಇಲ್ಲಿ ಚಿಕಿತ್ಸೆಗೆ ಬರ್ತಾ ಇದ್ದಾರೆ. ಹೀಗಾಗಿ ಗದ್ದಲ ಸಲುವಾಗಿ ಅಲ್ಲಿ ಟಿ ಸಿಗಲಾರ್ದೇ ವಾಪಸ್ ಬರುವಂಥ ಘಟನೆಗಳು ದಿನವೂ ನಡೀತಾ ಇದ್ದಾವೆ. ಹೀಗಾಗಿ ಚಿಕಿತ್ಸೆ ಅವರು ವಂಚಿತರಾಗಿರ್ತಾರೆ. ಅದನ್ನು ಕೂಡ ಹೆಚ್ಚಿಗೆ ಪ್ರಮಾಣ ಕೌಂಟ್ರ್ಗಳನ್ನ ತೆಗೆದು ಎಲ್ಲರಿಗೂ ಕೂಡ ಇಲ್ಲಿ ಚಿಕಿತ್ಸೆ ದೊರೆಯುವಂಥ ಆಗಬೇಕಂತಕ್ಕಂಥದ್ದು ಒಂದು ಅವ್ರಿಗೆ ಬೇಡಿಕೆ ಇಟ್ಟಿದ್ದೇವೆ. ಅದನ್ನು ಕೂಡ ನಾವು ಸರಿಪಡಿಸುವಂತ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಎಲ್ಲ ತಾಲೂಕಿನ ಒಂದು ಆಸ್ಪತ್ರೆಯಲ್ಲಿ ಚೀಟಿ ಬೇರೆ ಕಡೆ ಮೆಡಿಸಿನ್ ಬರ್ಕೊಡ್ತಾರೆ. ಅದು DH ಅವರಿಗೆ ಅವರು ಗಮನಕ್ಕೆ ತಂದು ಅದನ್ನು ನಿಲ್ಲಬೇಕು. ಸರ್ಕಾರಕ್ಕೆ ಪತ್ರ ಬರೀಲಿ, ಇಲ್ಲ ಅಥವಾ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು. DH ಅವರು ಮತ್ತು ಜಿಲ್ಲಾ ಶಸ್ತ್ರಚಿಕಿತ್ಸಕರು ಒಳಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅವರೊಂದರು ಬರ್ತಾಯಿಲ್ಲ, ಅವ್ರ ಜೊತೆ ಸಭೆ ಮಾಡಿ ಇಲ್ಲಿ ಏನು ನ್ಯೂನತೆಗಳು ಅದನ್ನು ಮಾನ್ಯ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಇನ್ನೂ ಉಳಿದಂಥ ಕೆಲವು ಸುಧಾರಣೆಗಳನ್ನು ಶೀಘ್ರದಲ್ಲಿ ಮಾಡುವಂಥ ಕೆಲಸಕ್ಕೆ ಅವರು ಅಣಿ ಆಗಬೇಕಂತಕ್ಕಂಥದ್ದು ನಾವು ಹೊರಗೆ ಮನೆಯನ್ನು ಕೊಟ್ಟಿದ್ದೇವೆ. ಸಮಿತಿಯಿಂದ ಮಾನ್ಯ ಶ್ರೀ ಶಿವಾನಂದ ಮಾಸ್ತಿಯವರು ಸಾಹೇಬರು ಜಿಲ್ಲಾ ಶಸ್ತ್ರಚಿಕಿತ್ಸಕರು
ಅವರಿಗೆ ಗಮನಕ್ಕೆ ಎಲ್ಲ ಬೇಡಿಕೆಗಳನ್ನು ತರ್ತಾ ಇದ್ವಿ. ನಾನು ಡೀಟೇಲ್ಡ್ ಏನು ಓದಕ್ಕೆ ಹೋಗಲ್ಲ, ಬೇಡಿಕೆಗಳಷ್ಟೇ ಓದ್ತೀನಿ. ಸೊ ಬೇಡಿಕೆಗಳಂದರೆ ಕೂಡಲೇ ಅವಶ್ಯಕವಿರುವಷ್ಟು ಕೌಂಟರ್ಗಳನ್ನು ಹೆಚ್ಚಿಸಬೇಕು. ಎರಡನೇದು ಎಲ್ಲ ರೋಗಿಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನು ಆಸ್ಪತ್ರೆಗಳಲ್ಲೇ ಮಾಡುವಂತಾಗಬೇಕು. ಮೂರನೇದು ಜಿಲ್ಲಾ ಆಸ್ಪತ್ರೆಯಲ್ಲಿ ಔಷಧಿಗಳನ್ನು ಉಚಿತವಾಗಿ ಆಸ್ಪತ್ರೆಗಳಲ್ಲೇ ಕೊಡುವಂತಾಗಬೇಕು. ಚೀಟಿ ಪಡೆಯುವಾಗ ಸರದಿ ಸಾಲಿನಲ್ಲಿ ನಿಂತವರಿಗೆ ನೆರಳಿನ ವ್ಯವಸ್ಥೆ ಮಾಡಬೇಕು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ತೋರಿಸಲು ಬಂದಾಗ ಪ್ರತ್ಯೇಕ ಕೌಂಟರ್ ಮಾಡಬೇಕು. ಆಮೇಲೆ ಪಾರ್ಕಿಂಗ್ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಮತ್ತು ಬೆಡ್ಶೀಟ್ಗಳನ್ನ ಚೇಂಜ್ ಮಾಡ್ಬೇಕು ಹೇಳ್ರಿ. ಬೆಡ್ಶೀಟ್ ಇಷ್ಟು ಪ್ರಮುಖ ಬೇಡಿಕೆಗಳಿದೆ. ನಾವು ಅವರು ಕೂಡಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಸಮಿತಿಯಿಂದ ನಾವು ಇವತ್ತು ಎಲ್ಲರ ಪರವಾಗಿ ಮನೆ ಪತ್ರ ಕೊಡ್ತಾ ಇದ್ದೀವಿ. ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇದಿಲ್ಲ ತಿಳ್ಕೊಂಡು ಹೊರಗಡೆ ಚೀಟಿ ಕೊಡೋದನ್ನು ಸ್ವಲ್ಪ ನಮ್ಮ ಆಸ್ಪತ್ರೆಯಲ್ಲಿ ಯಾವತ್ತು ಅವ್ರದ್ದೇನು ಕೇಳ್ಕೊಂಡು ನಮ್ಮ ಹುಡುಗ ಕಾಲು ಮುಗಿತ್ತು. ಆಟೋ ಒಳಗೆ ಯಾವ ಸಂಡಾಸ್ ರೂಮ್ ಯಾವ ಇಲ್ಲ ಸರಿ ಇಲ್ಲ. ಕುಂಡ್ರಲಾಕ್ ಭಾಳ ಹಿಂಸೆ ಆಗೈತೆ. ಕುಂಡ್ರಲಾಕ್ ಮಕ್ಕ ಕಾಲೇ ಮುರಿದು ಹ್ಯಾಂಗೆ ಸಂಡಾಸ್ ಮಾಡ್ಬೇಕು ನೀವು? ಅವು ದೊಡ್ಡ ಮಾಡ್ಬೇಕು. ಅವು ಏನಿಲ್ಲ ಇಲ್ಲ ಕಮೋಡ ವ್ಯವಸ್ಥೆ ಮಾಡಿದ್ವಿ. ಮಾಡಿಲ್ಲ ಹಂಗೆ ಅದಾವ್ರಿ. ಅವು ಹಂಗೆ ಮಾಡಿಲ್ಲ. 15 ದಿವಸ ಹಿಂದೆ 15 ಈಗ ಮನೆ ನೋಡ್ರಿ ನಡೀಲಿ ಅಲ್ಲಿ. ಈಗ ಹೋಗಿ ನೋಡಿ ಸರ್, ಅಲ್ಲಿ ಸಂಡಾಸ್ ವ್ಯವಸ್ಥೆ ಐತಿ, ಕೌಂಟಿನ ಕುಂದ್ರಲಿಲ್ಲ ವೆಸ್ಟರ್ನ್ ಸ್ಟೈಲ್ ಮಾಡಿದಾರಂತೆ, ನೋಡೋಣ ಸರ್. आपका क्या बोलो? हाँ हाँ ನಮಗೆ ಸಪ್ರೇಟ್ ಕ್ಯೂ ಸರ್, ವಯಸ್ಕರಿಗೆ ಸಪ್ರೇಟ್ ಕ್ಯೂ ಅಂತೆ. ಓಕೆ, ತೋರಿಸ್ತಾರೆ ಬನ್ನಿ ಮನೆ ಕೊಡಿ. ಇಲ್ಲ ಎಲ್ಲ ಕರೆಕ್ಟ್ ಸಿಗ್ಲಾಕತ್ತಾರ. ಎಲ್ಲ ಇಲ್ಲಿ ಚೀಟಿ ಗಿಟಿ ಎಲ್ಲ ಕರೆಕ್ಟ್ ಅದ. ಏನೇ ಸಮಸ್ಯೆ ಅದ ಏನಿದ್ರೆ ಹೇಳ್ರಿ, ಯಾಕೆ ನಿಮ್ಗೋಸ್ಕರ ಬಂದೀವಿ. ಇಲ್ಲಿ ಏನೇ ಸಮಸ್ಯೆ ಇದ್ರೆ ಹೇಳ್ರಿ. ಏನಕ್ಕೆ ಚೀಟಿ ಸಿಗಲಾಗ್ಯದ, ನೀನೇ ಚೀಟಿ ಸಿಗಲಾಗ್ಯದ ಅಥವಾ ವಾಪಸ್ ಹೋಗ್ಯಾರ ಭಾಳ ಮಂದಿ. ಎಷ್ಟೊತ್ತಾಯ್ತ್ರಿ ಬಂದು? ಎಷ್ಟೊತ್ತಾಯ್ತ್ರಿ ಬಂದು? ಹಾಂ, ಏನಾಗಿದ್ರಿ? ಏನಾಗಿದ್ರಿ? ಮತ್ತೆ ಕ್ಯಾಜುಯಾಲಿಟಿಗೆ ಹೋಗ್ರಲ್ಲ. ಈಗ ತಾಸು 2 ತಾಸು ನಿಂತಾರ ಅವ್ರಿಗೆ ಪಳೆ ಸಿಕ್ಕಿಲ್ಲ. 2 ತಾಸು ಗಟ್ಟಲೆ ಹೆಂಗೆ ನಿಲ್ಲಾಕ? ವಯಸ್ಸಾದವ್ರಿಗೆ 70-80 ವರ್ಷ ಇರ್ತಾವು, ಹೆಂಗೆ ಇರ್ತಾಕ ಸಾಧ್ಯ? ಇಲ್ಲಿ ಎಲ್ಲಾರು ಪೇಷಂಟ್ ಮತ್ತು ಅವ್ರ ಜೊತೆ ಬಂದವ್ರು ಎಲ್ಲರೂ ನಿಂತಾರೆ. ಹೆಂಗೆ ಪೇಷಂಟು ಮತ್ತು ಅವ್ರ ಜೊತೆ ಬಂದವ್ರು ಎಲ್ಲ ನಿಂತಾರೆ, ರಶ್ ಆಗ್ಬಿಡ್ತದೆ. ಇಲ್ಲಿ ಒಬ್ಬರು ನಿಂದರಿ, ನಿಮ್ಮ ಕಡೆ ಪೇಷಂಟ್ ಕಡೆ ಒಬ್ಬರು ನಿಂದರಿ ಅಂದ್ರೆ ರಶ್ ಆಗಂಗಿಲ್ಲ. ಎಲ್ಲರೂ ಇಲ್ಲೇ ನಿಂತಾರೆ, ರಶ್ ಆಗ್ಬಿಡ್ತದೆ. ಅದೇ ಒಬ್ಬರೇ ಇದ್ರೆ ಓಕೆ, ಏನು ತೊಂದರೆ ಇಲ್ಲ. ಹಾಂ, ಪೇಷಂಟ್ ಓಕೆ. ಪೇಷಂಟ್ ಏನು ಮಾಡಾಕತ್ತಾರ? ಪೇಷಂಟ್ ನಿಂದ್ರಾಕ ಅವ್ರ ಜೊತೆ ಬಂದವರು ನಿಂದ್ರಾಕತ್ತಾರ. ಹಿಂಗೆ ಏನಾಗ್ಬಿಟ್ರೆ ರಶ್ ಆಗ್ಬಿಡ್ತದೆ. ಹೌದಾ? ಅದು ಆಗಬಾರ್ದು ಅನ್ನೋದು.